ಪರಮಾತ್ಮ ಹೊರಗೆ ಬಂದಾಗಿದೆ. ಮುಂದಿನ ದಿನಗಳಲ್ಲಿ ದುಷ್ಟರ ಸಂಹಾರ ಖಂಡಿತವಾಗಿ ನಡೆದಿದೆ. ನಾವು ಇಷ್ಟರ ತನಕ ಯಾವುದೇ ಸಮಾಜದ ವಿರೋಧಿ, ಯಾವುದೇ ವ್ಯಕ್ತಿಗಳ ವಿರೋಧ, ಯಾವುದೇ ಧರ್ಮದ ವಿರೋಧ ನಾವು ಮಾತಾಡಿದವರಲ್ಲ. ಬರೇ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತ ಅತ್ಯಾಚಾರಿಗಳ ದಮನ ಆಗಬೇಕು, ಆ ಅತ್ಯಾಚಾರಿಗಳು ಯಾರು ಅನ್ನುವಂಥದ್ದು ತಿಳಿಬೇಕು ಅನ್ನುವಂಥ ದೃಷ್ಟಿಯಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ರಾಜಕೀಯದವರ ಕೈಯಾಳುಗಳಾಗಿ, ಅತ್ಯಾಚಾರಿಗಳ ಕೈಯಾಳುಗಳು ರಾಜಕೀಯದವರಾಗಿ ಇವತ್ತು ಇಡೀ ಇಲಾಖೆ ವ್ಯವಸ್ಥೆಯನ್ನು ಪೊಲೀಸ್ನವರು ನಿನ್ನೆಷ್ಟು ಶ್ರಮ ಪಡ್ತಾ ಇದ್ದಾರೆ. ನಮಗೆ ಯಾವುದೇ ರೀತಿಯ ಧಕ್ಕೆಯಾಗದೆ ಸಮಾಜದ ಮುಂದೆ ಮೈಶಕ್ತಿ ತಂದು ನಿಲ್ಲಿಸಬೇಕು ಅನ್ನುವಂತ ಒಂದು